ಒಬ್ಬ ರಾಜ ಅವನ ಊರಿನಲ್ಲಿ ಒಂದು ಸುಂದರವಾದ ಶ್ರೀಕೃಷ್ಣ ದೇವರ ಮಂದಿರವನ್ನು ಕಟ್ಟಿಸಿದನು ಮತ್ತು ಅವನು ಪೂಜೆಗೆ ಅಂತ ಒಬ್ಬ ಪೂಜಾರಿಯನ್ನು ಕೂಡ ನೇಮಿಸಿದನು. ಆ ಊರಿನಲ್ಲಿ ಎಷ್ಟೋ ವರ್ಷದಿಂದ ಅದು ಒಂದು ನಿಯಮವಾಗಿತ್ತು. ಅದೇನೆಂದರೆ, ಮುಂಜಾನೆ ರಾಜನು ತನ್ನ ಸೇವಕನೊಂದಿಗೆ ಒಂದು ಹೂವಿನ ಹಾರವನ್ನು ಕಳುಹಿಸುತ್ತಿದ್ದನು. ಪೂಜಾರಿಯು ದಿನಾಲೂ ಆ ಹಾರವನ್ನು ಶ್ರೀಕೃಷ್ಣನ ದೇವರ ಮೂರ್ತಿಗೆ ಹಾಕುತ್ತಿದ್ದರು. ಅದರ ನಂತರ ರಾಜನು ಮಂದಿರಕ್ಕೆ ದರ್ಶನ ತೆಗೆದುಕೊಳ್ಳಲು ಬಂದಾಗ ಪೂಜಾರಿಯು ಆ ಹಾರವನ್ನು ಶ್ರೀಕೃಷ್ಣನ ಮೂರ್ತಿಯಿಂದ ತೆಗೆದು ರಾಜನ ಕೊರಳಲ್ಲಿ ಹಾಕುತ್ತಿದ್ದರು. ಇದು ಆ ಊರಿನ ಒಂದು ಪರಂಪರೆಯಾಯಿತು. ಹೀಗೆ ರಾಜನ ದಿನಚರಿ ನಡೆಯುತ್ತಿತ್ತು ಮತ್ತು ಪೂಜಾರಿಯ ದಿನಚರಿ ಕೂಡ ಎಂದಿನಂತೆ ನಡೆಯುತ್ತಿತ್ತು. ಮತ್ತೆ ರಾಜನಿಗೂ ಮತ್ತು ಪೂಜಾರಿಗೂ ಕ್ರಮೇಣ ವಯಸ್ಸಾಗುತ್ತಿತ್ತು. ಒಂದು ದಿನ ಮಹಾರಾಜನ ಆರೋಗ್ಯ ಸ್ವಲ್ಪ ಸರಿ ಇರಲಿಲ್ಲ. ರಾಜನು ಅವನ ಸೇವಕನಿಗೆ ಹೇಳುತ್ತಾರೆ, ನೀವು ಈ ಹಾರವನ್ನು ತೆಗೆದುಕೊಂಡು ಹೋಗಿ ಮತ್ತು ಪಂಡಿತರಿಗೆ, ಪೂಜಾರಿಗಳಿಗೆ ಹೇಳಿ, ಇಂದು ಮಹಾರಾಜರು ಮಂದಿರಕ್ಕೆ ಬರುವುದಿಲ್ಲ, ಅವರ ಆರೋಗ್ಯ ಸರಿಯಿಲ್ಲ ಅಂತ, ಮತ್ತು ನನ್ನನ್ನು ನಿರೀಕ್ಷಿಸಬೇಡಿ ಅಂತ ಹೇಳಿ. ಸೇವಕ ಕೂಡ ರಾಜ ಹೇಳಿದ ಹಾಗೆ ಆ ಹಾರವನ್ನು ತೆಗೆದುಕೊಂಡು ಮಂದಿರಕ್ಕೆ ಹೊರಟನು ಮತ್ತು ಅಲ್ಲಿ ಪೂಜಾರಿಗೆ ಹಾರವನ್ನು ಕೊಟ್ಟು ರಾಜನು ಹೇಳಿ ಕಳಿಸಿರುವ ಮಾತನ್ನು ಪೂಜಾರಿಗೆ ಹೇಳಿದನು. ಎಂದಿನಂತೆ ಪೂಜಾರಿಯು ಕೂಡ ಆ ಹಾರವನ್ನು ಕೃಷ್ಣನ ಮೂರ್ತಿಗೆ ಹಾಕಿದರು ಮತ್ತು ಅದರ ನಂತರ ಅವರು ಯೋಚಿಸಲು ಶುರು ಮಾಡಿದರು, ಹೌದು, ನಾನೀಗ ಹಾರವನ್ನು ದೇವರ ಮೂರ್ತಿಗೆ ಹಾಕಿರುವೆ, ಈಗ ಈ ಹಾರವನ್ನು ಯಾರಿಗೆ ಹಾಕುವುದು? ಇದು ಈ ಊರಿನ ಪರಂಪರೆಯಾಗಿದೆ. ತುಂಬ ಯೋಚನೆ ಮಾಡಿದ ನಂತರ ಪೂಜಾರಿಯು ಆ ಹಾರವನ್ನು ಶ್ರೀಕೃಷ್ಣನ ಮೂರ್ತಿಯಿಂದ ತೆಗೆದರು. ಆದರೆ ನಾನು ಎಂದಿಗೂ ನನ್ನ ಕೊರಳಲ್ಲಿ ಹಾಕಿಕೊಂಡಿಲ್ಲ. ಬಹುಶಃ ಆ ದೇವರ ಇಚ್ಛೆ ಅನಿಸುತ್ತದೆ ಮತ್ತು ಈ ಅವಕಾಶ ಇಂದು ನನಗೆ ಸಿಕ್ಕಿದೆ. ಇಂದು ರಾಜನು ಬರುವುದಿಲ್ಲ ಮತ್ತು ಇಂದು ನನಗೆ ಒಂದು ಸೂಕ್ತ ಅವಕಾಶವಿದೆ. ಆದ್ದರಿಂದ ಪರಂಪರೆಯ ಪ್ರಕಾರ ಆ ಹಾರವನ್ನು ಅವರು ತಮ್ಮ ಕೊರಳಲ್ಲಿ ಹಾಕಿಕೊಂಡರು. ಇದೆಲ್ಲವೂ ನಡೆಯುವ ಹೊತ್ತಿಗೆ ರಾಜನ ಸೇವಕನು ಓಡಿ ಬಂದು ಹೇಳ್ತಾನೆ, ರಾಜನಿಗೆ ಅಲ್ಲಿ ಸರಿ ಅನಿಸುತ್ತಿಲ್ಲ, ಅವರಿಗೆ ಅವರ ಆರೋಗ್ಯ ಮತ್ತಷ್ಟು ಕೆಟ್ಟಿದೆ ಎಂದು ಅನಿಸುತ್ತದೆ. ಆದ್ದರಿಂದ ಅವರು ದೇವರ ದರ್ಶನ ಪಡೆಯಲು ಇಚ್ಛಿಸುತ್ತಿದ್ದಾರೆ ಮತ್ತು ಅವರು ಬರುತ್ತಿದ್ದಾರೆ. ಅವರ ಸವಾರಿ ಬರಲಿದೆ. ರಾಜನು ಈ ಪರಂಪರೆ ಮುರಿಯಬಾರದು ಎಂದು ದೇವರ ದರ್ಶನಕ್ಕೆ ಬರಲಿದ್ದಾರೆ. ಇದನ್ನು ಕೇಳುತ್ತಲೇ ಬೇಗನೆ ಪೂಜಾರಿಯು ಅವರ ಕೊರಳಿನಿಂದ ಆ ಹಾರವನ್ನು ತೆಗೆದು ವಾಪಸ್ ಹೋಗಿ ದೇವರಿಗೆ ಹಾಕಿದರು. ಸ್ವಂತ ತಮ್ಮ ಕೊರಳಲ್ಲಿ ಹಾಕಿಕೊಂಡ ಹಾರವನ್ನು. ಅವರು ಹೆದರಿಕೆಯಿಂದ ಅವರಿಗೆ ತಾವು ಏನು ಮಾಡಬೇಕು ಅಂತ ಗೊತ್ತಾಗುತ್ತಿರಲಿಲ್ಲ. ರಾಜನು ದೇವಸ್ಥಾನಕ್ಕೆ ಬಂದರು. ಪೂಜಾರಿಯು ಅದನ್ನೇ ಮಾಡಿದರು, ಪರಂಪರೆಯನ್ನು ನಿಭಾಯಿಸಿದರು. ಕೃಷ್ಣನ ಮೂರ್ತಿಯಿಂದ ಹಾರವನ್ನು ತೆಗೆದು ರಾಜನ ಕೊರಳಿಗೆ ಹಾಕಿದರು. ರಾಜನು ಆಗ ನೋಡಿದರು, ಆ ಹಾರಿನಲ್ಲಿ ಒಂದು ಬಿಳಿ ಬಣ್ಣದ ಕೂದಲಿತ್ತು. ರಾಜನಿಗೆ ತಿಳಿದಿತ್ತು, ಈ ಬಿಳಿ ಕೂದಲು ಪೂಜಾರಿಯದೇ ಆಗಿದೆ ಎಂದು. ರಾಜನು ಪೂಜಾರಿಗೆ ಕೇಳುತ್ತಾರೆ, ಈ ಹಾರವನ್ನು ನೀವು ಹಾಕಿಕೊಂಡಿರುವಿರಾ? ಈ ಬಿಳಿ ಕೂದಲು ಎಲ್ಲಿಂದ ಬಂತು? ಆದರೆ ಆ ಪೂಜಾರಿಯು ತುಂಬ ಹೆದರಿದರು, ಒಂದು ವೇಳೆ ನಾನು ಸತ್ಯವನ್ನು ಹೇಳಿದರೆ ನನಗೆ ದಂಡವಾಗುವುದೆಂದು. ಪೂಜಾರಿ ಹೇಳಿದರು, ಈ ಬಿಳಿ ಕೂದಲು ಆ ದೇವರದಿದೆ. ರಾಜ ತುಂಬ ಸಿಟ್ಟಿನಿಂದ ಹೇಳಿದನು, ನೀವು ನನಗೆ ಮೋಸ ಮಾಡಿರುವಿರಿ ಮತ್ತು ನೀವು ನನಗೆ ಮತ್ತೆ ಸುಳ್ಳು ಹೇಳುತ್ತಿರುವಿರಿ. ರಾಜ ಹೇಳಿದರು, ಹೌದಾ, ಹಾಗಾದರೆ ಕೃಷ್ಣನಿಗೆ ಬಿಳಿ ಕೂದಲು ಯಾವಾಗಿನಿಂದ ಆಗಿದೆ? ಸರಿ, ನಾನು ನಾಳೆ ಬರುತ್ತೇನೆ. ಶೃಂಗಾರದ ಸಮಯದಲ್ಲಿ ನಾನು ಬರುತ್ತೇನೆ ಮತ್ತು ಅವರಿಗೆ ಬಿಳಿ ಕೂದಲಿವೆ ಅಥವಾ ಕಪ್ಪು ಕೂದಲಿವೆ ಎಂದು ನಾನು ನೋಡುತ್ತೇನೆ. ಒಂದು ವೇಳೆ ಕೂದಲು ಕಪ್ಪ ಬಣ್ಣದಾಗಿದ್ದರೆ, ಬಿಳಿ ಕೂದಲು ಇಲ್ಲದಿದ್ದರೆ ನಿಮಗೆ ನಾನು ನಾಳೆನೇ ಮೃತ್ಯುದಂಡವನ್ನು ನೀಡುವೆ, ಏಕೆಂದರೆ ನೀವು ಒಂದು ದೊಡ್ಡ ಮೋಸವನ್ನು ನನ್ನೊಂದಿಗೆ ಮಾಡಿರುವಿರಿ. ಮತ್ತು ರಾಜ ಅಲ್ಲಿಂದ ಸಿಟ್ಟಿಗೆದ್ದು ಹೊರಟು ಹೋದ. ಇಲ್ಲಿ ಪೂಜಾರಿಯು ಶ್ರೀಕೃಷ್ಣನ ದೇವರ ಮೂರ್ತಿ ಮುಂದುಗಡೆ ಸಾಷ್ಟಾಂಗ ನಮಸ್ಕಾರ ಹಾಕಿ ಕ್ಷಮೆಯಾಚಿಸುತ್ತಾ ಹೇಳುತ್ತಾರೆ, ನನ್ನನ್ನು ಕ್ಷಮಿಸಿ, ನಾನು ದುರಾಸೆಗೆ ಒಳಪಟ್ಟೆ. ನನಗೆ ಅನಿಸಿತು, ಒಂದು ಬಾರಿಯಾದರೂ ನಾನು ಆ ಹಾರವನ್ನು ಹಾಕಿಕೊಳ್ಳಬೇಕು ಅಂತ. ನನ್ನನ್ನು ಕ್ಷಮಿಸಿ, ಇಲ್ಲದಿದ್ದರೆ ನಾಳೆ ನನಗೆ ರಾಜನು ಸಾಯಿಸಿ ಬಿಡುವರು. ರಾತ್ರಿಯೆಲ್ಲ ಆ ಶ್ರೀಕೃಷ್ಣನಿಗೆ ವಿನಂತಿ ಮಾಡುತ್ತಿದ್ದರು ಮತ್ತು ಪ್ರಾರ್ಥನೆ ಮಾಡತೊಡಗಿದರು.
ಮರುದಿನ ಮುಂಜಾನೆ ರಾಜನು ದೇವರ ಶೃಂಗಾರದ ಸಮಯದಲ್ಲಿ ಬಂದು ತಲುಪಿದನು ಮತ್ತು ಪೂಜಾರಿಯು ದೇವರ ಮುಕುಟವನ್ನು ತೆಗೆದರು. ರಾಜನು ದೇವರ ಕೂದಲವನ್ನು ನೋಡಿದರು. ಆಗ ಅವರಿಗೆ ತುಂಬ ಆಶ್ಚರ್ಯವಾಯಿತು. ಕೂದಲು ನೋಡಿದರೆ ಬೆಳ್ಳಗಿದ್ದವು. ರಾಜನು ಯೋಚಿಸಿದನು, ಈ ಪೂಜಾರಿಯು ಮತ್ತೆ ಏನಾದರೂ ಆಟ ಮಾಡಿರಬಹುದಾ? ಅವರು ಕೂದಲಿಗೆ ಬಣ್ಣ ಹಚ್ಚಿಲ್ಲ ತಾನೆ? ಬೆಳ್ಳಗೇನೂ ಮಾಡಿಲ್ಲ ತಾನೆ? ಈ ಕೂದಲು ನಿಜವಾಗಿವೆ ಅಥವಾ ನಕಲಿಯಾಗಿವೆ ಎಂದು ರಾಜನು ಆ ಕೂದಲುಗಳನ್ನು ಕಟ್ ಮಾಡಲಾರಂಭಿಸಿದನು. ಮೊದಲ ಬಾರಿಯ ಕೂದಲನ್ನು ಕಟ್ ಮಾಡುವಾಗ ಅದರಿಂದ ರಕ್ತವೂ ಹರಿಯತೊಡಗಿತು. ಆಗ ರಾಜನು ದೇವರ ಕಾಲಿಗೆ ಬಿದ್ದು ಕ್ಷಮೆ ಕೇಳತೊಡಗಿದನು. ದೇವರೇ, ನನ್ನನ್ನು ಕ್ಷಮಿಸು. ಮತ್ತು ಅವನಿಗೆ ಆ ಮೂರ್ತಿಯಿಂದ ಶಬ್ದ ಕೇಳಿಸಿತು, ರಾಜ, ನೀನು ನನ್ನನ್ನು ಕೇವಲ ಮೂರ್ತಿಯೆಂದು ಅಂದುಕೊಂಡಿರುವೆ. ಇಂದಿನಿಂದ ನಾನು ನಿನಗೆ ಕೇವಲ ಮೂರ್ತಿಯಾಗಿದ್ದೇನೆ. ಆದರೆ ಪಂಡಿತರು ನನ್ನನ್ನು ಸಾಕ್ಷಾತ್ ದೇವರೆಂದು ನೋಡಿದ್ದಾರೆ. ಆದ್ದರಿಂದ ನನಗೆ ನನ್ನ ಭಕ್ತನ ರಕ್ಷಣೆಗಾಗಿ ನನ್ನ ಕೂದಲನ್ನು ಬಿಳಿ ಬಣ್ಣವಾಗಿ ಮಾಡಬೇಕಾಯಿತು ಮತ್ತು ರಕ್ತದ ಹೊಳೆಯನ್ನು ಹರಿಯುವ ಹಾಗೆ ಮಾಡಬೇಕಾಯಿತು, ಕೇವಲ ನಿಮಗೆ ಅರ್ಥವಾಗಲೆಂದು. ಫ್ರೆಂಡ್ಸ್, ನೀವು ನಂಬಲು ಬಯಸಿದರೆ ದೇವರು ಕಲ್ಲಿನಲ್ಲಿಯೂ ಇದ್ದಾನೆ ಮತ್ತು ನಮ್ಮ ಭಾವನೆಯಲ್ಲಿ ಭಗವಂತನಿದ್ದಾನೆ. ಎಲ್ಲಿ ಭಾವನೆವಿದೆಯೋ ಅಲ್ಲಿ ದೇವರಿದ್ದಾನೆ. ಈ ಒಂದು ಸಣ್ಣ ಕಥೆಯು ನಮ್ಮ ಜೀವನದಲ್ಲಿ ಒಂದು ಇನ್ಸ್ಪಿರೇಷನ್ ಕೊಡುತ್ತದೆ. ದೇವರ ಆಶೀರ್ವಾದ ಮತ್ತು ನಮ್ಮ ಒಳ್ಳೆಯ ಭಾವನೆ ಇಲ್ಲದಿದ್ದರೆ ಏನೂ ಸಂಭವವಿಲ್ಲ. ನಾವು ಏನೇ ಕೆಲಸ ಮಾಡಬೇಕು ಅಂತ ಅಂದುಕೊಂಡರೂ ನಾವು ಒಂದು ಬಾರಿಯಾದರೂ ಆ ದೇವರನ್ನು ನೆನೆದು ನಮಸ್ಕರಿಸುತ್ತೇವೆ. ಆದರೆ ಆ ನಮಸ್ಕಾರ ನಮ್ಮ ಪ್ರಾರ್ಥನೆ ಭಾವನೆಯಿಂದ ತುಂಬಿರಬೇಕು. ಆಗ ಮಾತ್ರ ಅದಕ್ಕೆ ಬೆಲೆ ಇದೆ. If you like this video, please like, share and subscribe. Thank you for watching.